ಕಳ್ಳೆಕಾಯಿ ಚಟ್ನಿ ಮಾಡೋಣ ಸ್ನೇಹಿತರೆ. ನಿಮ್ಮ ಅಚ್ಚುಮೆಚ್ಚಿನ ಫುಡ್ಸ್ ಮೆಮೊರಿ ಚಾನಲ್ನಿಂದ ನಾನು VJP DJ. ಬನ್ನಿ ಕಳ್ಳೆಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಕಳ್ಳೆಕಾಯಿನ ತಗೊಳ್ಳಿ, ಸುಟ್ಕೊಳ್ಳಿ. ಸುಟ್ಕೊಂಡು ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡೋಣ. ಯಾಕಂದರೆ ಅದು ಆರಿದ ಮೇಲೇ ನಾವು ಚಿಪ್ಪೆ ತೆಗೆಯೋಕ್ಕಾಗೋದು. ಮೀನ್ ವಾಯಿಲ್ ಅದನ್ನು ಹಂಗೆ ತಿನ್ಕೊಂಡು ಹೋಗಬೇಡಿ, ಚಟ್ನಿ ಏನೂ ಇರೋದಿಲ್ಲ. ಸೊ ಅದು ಹಾರ್ತಾ ಇರಬೇಕಾದ್ರೆ ಇಲ್ಲಿ ನಾವು ಒಂದು 4-5 ಮೆಣಸಿನ್ಕಾಯಿನ ಸುಟ್ಕೊಳ್ಳೋಣ. ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸುಟ್ಟಿರೋ ಮೆಣಸಿನ್ಕಾಯಿನ ಮಿಕ್ಸಿಯಲ್ಲಿ ಹಾಕೋಣ. ಇಲ್ಲಿ ಕಳ್ಳೆಕಾಯಿ ತಣ್ಣಗಾಗಿದೆಯಾ ನೋಡೋಣ. ತಣ್ಣಗಾಗಿದ್ದರೆ ಅದರದ್ದು ಸಿಪ್ಪೆನ ಸುಲಿಯೋಣ. ಸಿಪ್ಪೆನ ಹೇಗೆ ಸುಲಿಯೋದು? ಉಜ್ಜಿ ತೆಗಿಬೇಕು, ಚೆನ್ನಾಗಿ ಉಜ್ಜೋಣ. ಸೊ ಇದೂ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಕೈ ಬೆರಳುಗಳಿಗೂ, ಆಮೇಲೆ ಕೈಗೆ ಒಂಥರ ಆಕ್ಯುಪಂಕ್ಚರ್ ಥರ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ಸಿಪ್ಪೆ ಇರಬೇಕಾ ಬೇಡವಾ ಅಂತ ನೀವು ಹೇಳಿ ಸ್ನೇಹಿತರೆ. ಸಿಪ್ಪೆ ಇದ್ದರೆ ಟೇಸ್ಟ್ ಇರ್ತದ, ಸಿಪ್ಪೆ ಇಲ್ದಿರೋ ಟೇಸ್ಟ್ ಇರ್ತದ? ದಯವಿಟ್ಟು ಕಮೆಂಟ್ ಮಾಡಿ ಟೇಸ್ಟ್ ಬಗ್ಗೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಸೊ ಅದನ್ನು ಸಿಪ್ಪೆ ತೆಗೆದಿರೋ ಕಳ್ಳೆಕಾಯಿನ ಹಾಕ್ಕೊಳ್ಳಿ ಮಿಕ್ಸಿಯಲ್ಲಿ. ಒಂದೇ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಟೇಸ್ಟ್ಗೆ. ಬೇಕಂದ್ರೆ ಒಂದು 2-3 ಬೆಳ್ಳುಳ್ಳಿ ಹಾಕ್ಕೋಬೋದು ಟೇಸ್ಟ್ಗೆ. ನನಗೇನು ಅಷ್ಟು ಇಷ್ಟ ಆಗೋಲ್ಲ, ಬಟ್ ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ ಬೆಳ್ಳುಳ್ಳಿ ಹಾಕ್ಕೋಬೋದು. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಂಡ್ಮೇಲೆ ಇದನ್ನು ಹಾಕ್ಕೊಂಡು ನಾವು ಮಿಕ್ಸಿಯಲ್ಲಿ ರುಬ್ಕೋಣ. ಸೊ ಇದು ಏನಂತಾರೆ ಕೊತ್ತಂಬರಿನ ಹಾಕ್ಕೊಂಡು ಇದು ಮಿಕ್ಸ್ ಆದಮೇಲೆ ನೀರು ಏನೂ ಹಾಕಿಲ್ಲ, ಯಾಕಂದರೆ ಇದು ಸ್ವಲ್ಪ ಡ್ರೈಯಿಂಗ್ ಆಗಿ ಬರುತ್ತೆ. ಅದನ್ನು ಸ್ವಲ್ಪ ಪೌಡರ್ ಇರುತ್ತಲ್ಲ ಅದೆಲ್ಲ ಕಚ್ಕೊಂಡಿರ್ತದೆ. ಆ ಕಚ್ಕೊಂಡಿರೋದನ್ನೆಲ್ಲ ನಾವು ಚೆನ್ನಾಗಿ ಬಿಡಿಸ್ಬಿಟ್ಟು ನೀಟಾಗಿ ಇದು ಮಾಡಿ ಆಮೇಲೆ ನಾವು ನೀರು ಹಾಕಿದ್ಮೇಲೆ ಮಿಕ್ಸಿಯಲ್ಲಿ ರುಬ್ಕೋಣ. ನೋಡಿ, ರೆಡಿ ಆಯಿತು ಕಳ್ಳೆಕಾಯಿ ಚಟ್ನಿ. ಇದನ್ನು ಯಾವುದಾದ್ರ ಜೊತೆ ತಿನ್ಬೋದಪ್ಪ? ಇಡ್ಲಿ, ದೋಸೆ, ಚಪಾತಿ, ಪೂರಿ, ರೈಸ್ ಅಂಡ್ ರಾಗಿ ಮುದ್ದೆ. ಎಸ್, ಎಂಜಾಯ್ ಮಾಡಿ ಸ್ನೇಹಿತರೆ. ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.